ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಮ್ನೀಲ್ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. ತುಂಬ ಜನಕ್ಕೆ ತಮ್ನೀಲ್ ಅಂದರೆ ಏನು, ಅದು ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದು ತುಂಬ ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆ ಉತ್ತರಿಸುವ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ಹಾಗಾದರೆ ತಮ್ನೀಲ್ ಅಂದರೆ ಏನು, ಹೇಗೆ ಮಾಡಬೇಕು, ವಿಡಿಯೋಗಷ್ಟೇ ಹಾಕೋದಾ, ಶಾರ್ಟ್ಸ್ಗೂ ಹಾಕಬೇಕಾ, ಹಾಕಿದರೆ ಏನಾಗುತ್ತಾ, ಹಾಕದೇ ಇದ್ದರೆ ಏನಾಗುತ್ತಾ, ನಮ್ಮ ಚಾನಲ್ನ ಬ್ಲಾಕ್ ಮಾಡ್ತಾರಾ ತಮ್ನೀಲ್ ಹಾಕದೇ ಇದ್ದರೆ, ಮಾನಿಟೈಸೇಷನ್ಗೆ ಸೆಲೆಕ್ಟ್ ಆಗಲ್ವಾ, ವ್ಯೂಸ್ ಬರಲ್ವಾ, ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ. ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಕೊನೆಯಲ್ಲಿ ನಾನು ತಮ್ನೀಲ್ ಹೇಗೆ ಮಾಡೋದೆಂದು ತಿಳಿಸಿಕೊಡುತ್ತೇನೆ. ಯಾವುದೇ ಒಂದು ಪುಸ್ತಕ ಇದ್ದರೂ ಆ ಪುಸ್ತಕ ಒಂದು ಕವರ್ ಪೇಜನ್ನು ಹೊಂದಿರುತ್ತೆ. ಆ ಕವರ್ ಪೇಜಲ್ಲಿ ಆ ಪುಸ್ತಕದ ಒಳಗಡೆ ಇರುವಂಥ ಎಲ್ಲ ವಿಷಯಗಳ ಒಂದೊಂದು ತುಣುಕನ್ನು, ಬಣ್ಣಗಳ ಚಿಟ್ಟೆಗಳು, ಮರಗಳು, ಹೂವು, ಅಲ್ಲಿ ಉಪಯೋಗಿಸಿರುವಂಥ ಪಕ್ಷಿ, ಪ್ರಾಣಿ ಎಲ್ಲದ ಒಂದೊಂದು ಚಿತ್ರವನ್ನು ಹಾಕಿ ಆ ಒಂದು ಬುಕ್ಕಿನ ಕವರ್ ಪೇಜನ್ನು ತುಂಬ ಆಕರ್ಷಣೀಯವಾಗಿ ಮಾಡಿರ್ತಾರೆ. ಅದನ್ನು ನೋಡಿದ ತಕ್ಷಣ ಏನು ಅನಿಸುತ್ತೆ, ಈ ಪುಸ್ತಕ ಚೆನ್ನಾಗಿರ್ಬೋದು, ಓದಬೇಕು ಅಂಥೇಳಿ ಮಕ್ಕಳಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಅದೇ ರೀತಿಯಾಗಿ ನೀವು ಮಾಡಿದಂತಹ ವಿಡಿಯೋದಲ್ಲಿ ಫ್ರಂಟ್ ಪೇಜ್ ಅಂಥೇಳಿ ನಾವು ಒಂದು ತಮ್ನೀಲನ್ನು ಕರಿತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ತಮ್ನೀಲ್ ಅಂದ್ರೇನು? ಇಟ್ಸ್ ಕಾಲ್ಡ್ ಅ ಕವರ್ ಪೇಜ್ ಇದ್ದಂಗೆ. ನೀವು ಮಾಡಿದಂತಹ ಕವರ್ ಪೇಜ್ ಚೆನ್ನಾಗಿತ್ತಂದ್ರೆ ಅದು ಆಡಿಯನ್ಸ್ನ ಅಟ್ರಾಕ್ಷನ್ ಮಾಡುವಲ್ಲಿ ಒಂದು ಕೆಲಸವನ್ನು, ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡುತ್ತೆ. ಆವಾಗ ನಿಮ್ಗೆ ವ್ಯೂಸು ಜಾಸ್ತಿ ಆಗುತ್ತೆ, ಆಡಿಯನ್ಸು ಜಾಸ್ತಿ ಆಗ್ತಾರೆ, ನಿಮ್ಮ ವಾಚಿಂಗ್ ಅವರ್ ಸಹಿತ ಜಾಸ್ತಿ ಆಗ್ತಾರೆ. ನೀವು ಕುಕ್ಕಿಂಗ್ ರಿಲೇಟೆಡ್ ಆಗಿ ವಿಡಿಯೋಸ್ ಮಾಡ್ತಾ ಇದ್ರೆ ಕುಕ್ಕಿಂಗ್ ರಿಲೇಟೆಡ್ ಆಗಿ ತಮ್ನೆಲ್ಲ ಮಾಡ್ಬೋದು. ಗೇಮ್ ಬಗ್ಗೆ ಮಾಡ್ತಾರೆ, ಗೇಮ್ ರಿಲೇಟೆಡ್ ಆಗಿ ಮಾಡ್ಬೋದು. ಎಜುಕೇಷನ್ ರಿಲೇಟೆಡ್ ಆಗಿ ನೀವು ವಿಡಿಯೋ ಮಾಡ್ತಿದ್ರೆ ಎಜುಕೇಷನ್ ರಿಲೇಟೆಡ್ ಆಗಿ ವಿಡಿಯೋ ಮಾಡ್ಬೋದು. ನಾನಿಲ್ಲಿ ತೋರಿಸ್ತಾ ಇರೋದು ಕುಕ್ಕಿಂಗ್ ರಿಲೇಟೆಡ್ ವಿಡಿಯೋಸಿಗೆ ತಮ್ನೆಲ್ನ ಯಾವ ರೀತಿಯಾಗಿ ಮಾಡ್ಬೋದು ಅಂತೇಳಿ. ಯಾಕಂದರೆ ನಾನು ಕುಕ್ಕಿಂಗ್ ರಿಲೇಟೆಡ್ ವಿಡಿಯೋಸ್ನ ಮಾಡ್ತಾ ಇರ್ತೇನೆ, ಹಾಗಾಗಿ ಅದರ ರಿಲೇಟೆಡ್ ಆಗಿನೇ ತಮ್ನೆಲನ್ನು ಕ್ರಿಯೇಟ್ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಹಾಗಿದ್ರೆ ತಮ್ನೀಲ್ನ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ವ್ಯೂಸು ಜಾಸ್ತಿ ಬರುತ್ತೆ, ಆಡಿಯನ್ಸು ಜಾಸ್ತಿ ಆಗ್ತಾರೆ, ಮತ್ತು ನಿಮ್ಗೆ ವಾಚಿಂಗ್ ಅವರ್ ಸಹಿತ ಜಾಸ್ತಿ ಆಗ್ತಾರೆ. ಹಾಗಾಗಿ ನಾವು ತಮ್ನೀಲ್ನ ಕ್ರಿಯೇಟ್ ಮಾಡೋದು ತುಂಬ ಒಳ್ಳೆಯದು. ಹಾಗಾದರೆ ತಮ್ನೀಲ್ ಅಂದರೆ ಏನೆಂಬ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ನಾನು ತಿಳ್ಕೊತಾ ಇದ್ದೀನಿ. ತಮ್ನೀಲ್ನ ಕ್ರಿಯೇಟ್ ಮಾಡಲೇಬೇಕು. ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ವ್ಯೂಸ್ ಜಾಸ್ತಿ ಆಗುತ್ತೆ, ಆಡಿಯನ್ಸ್ ಜಾಸ್ತಿ ಆಗ್ತಾರೆ, ಹಾಗೂ ವಾಚಿಂಗ್ ಅವರ್ ನಾವು ಈಸಿಯಾಗಿ ರೀಚ್ ಆಗ್ಬೋದು. ತಮ್ನೀಲ್ ನಾವು ಕೇವಲ ವಿಡಿಯೋ ಮಾತ್ರ ಹಾಕ್ಬೋದು, ಶಾರ್ಟ್ಸ್ಗೆ ಹಾಕಬೇಕಾದಂಥ ಅವಶ್ಯಕತೆಯನ್ನು ಬೀಳೋದಿಲ್ಲ. ಹಾಗಾಗಿ ವಿಡಿಯೋಗೆ ನೀವು ತಪ್ಪದೇನೆ ಒಂದು ತಮ್ನೀಲ್ ಹಾಕೋ ಒಂದು ಕೆಲಸವನ್ನು ಮಾಡಲೇಬೇಕು. ಹಾಗಾದ್ರೆ ನೆಕ್ಸ್ಟ್ ಏನಪ್ಪ ಅಂದರೆ ತಮ್ನೀಲ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅಂಥೇಳಿ ಸ್ಟೆಪ್ ಬೈ ಸ್ಟೆಪ್ಪು ನಾನಿಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ನಾನಿಲ್ಲಿ ತಮ್ನೀಲ್ನ ಕ್ರಿಯೇಟ್ ಮಾಡೋಕ್ಕೆ ಇನ್ಶಾರ್ಟ್ ಆ್ಯಪ್ನ ಉಪಯೋಗಿಸ್ತಾ ಇದ್ದೀನಿ. ಯಾಕಂದರೆ ಅದು ನಂಗೆ ಭಾಳ ಫೆಮಿಲಿಯರಾಗಿ ಯೂಸ್ ಮಾಡಿ ಗೊತ್ತು. ಹಾಗಾಗಿ ನೀವು ಬೇಕಾದರೆ ನಿಮಗೆ ಗೊತ್ತಿರುವಂಥ ಒಂದು ಆ್ಯಪಲ್ಲಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಆಲ್ರೆಡಿ ಇನ್ಶಾರ್ಟ್ ಆ್ಯಪ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ. ಇನ್ಶಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ, ಫೋಟೋ, ಕೊಲ್ಯಾಜ್ ಎಂಬ 3 ಆಪ್ಷನ್ ಇರುತ್ತೆ. ಈ ಆಪ್ಷನ್ ಒಳಗೆ ನಾವು ಫೋಟೋ ಆ್ಯಪ್ನ ಕ್ಲಿಕ್ ಮಾಡಬೇಕು. ಆವಾಗ ಏನಾಗುತ್ತಪ್ಪ ಅಂದರೆ ಈ ರೀತಿಯಾಗಿ ನೀವು ಒಂದೇ ಒಂದು ಪ್ಲಸ್ ಮಾರ್ಕ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾಗಿ ಪೇಜ್ ಕಾಣಿಸುತ್ತೆ. ಅಲ್ಲೇ ಬ್ಲ್ಯಾಂಕ್ ಅಂತಿದೆಯಲ್ಲ, ಆ ಪೇಜನ್ನು ಕ್ಲಿಕ್ ಮಾಡಿದರೆ ನಮ್ಗೆ ಈ ರೀತಿಯಾಗಿ ವೈಟ್ ಪೇಜ್ ಇರುವಂಥ ಒಂದು ಬ್ಲ್ಯಾಂಕ್ ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಬ್ಲ್ಯಾಂಕ್ ಪೇಜ್ ಓಪನ್ ಆದ ತಕ್ಷಣ ಕೆಳಗಡೆ ನಿಮ್ಗೆ ಬೇಕಾದಂಥ ಬಹಳಷ್ಟು ಆಪ್ಷನ್ಸ್ ಇದ್ದಾವೆ. ಕ್ಯಾನ್ವಾಸು, ಕಾಂಟ್ರಾಕ್ಟ್ರು, ಬ್ಯಾಕ್ಗ್ರೌಂಡು, ಎಫೆಕ್ಟು, ಅಡ್ಜಸ್ಟು, ಇದೇ ರೀತಿ ಬೇರೆ ಬೇರೆ ರೀತಿಯಾದಂಥ ಒಂದು ಆಪ್ಷನ್ಸ್ನ ನೀವು ನೋಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಬ್ಯಾಕ್ಗ್ರೌಂಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಈ ಬ್ಯಾಕ್ಗ್ರೌಂಡ್ ಆಪ್ಷನ್ನ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ನಾವು ಬೇರೆ ಬೇರೆ ರೀತಿಯಾದಂತಹ ಕಲರ್ನ ಕೊಟ್ಕೋಬೋದು. ನಿಮ್ಗೆ ಯಾವ ರೀತಿ ಕಲರ್ ಬೇಕೋ ಆ ಥರ, ನಿಮ್ಗೆ 2D ಶೇಪು, 3D ಶೇಪು ಬೇಕಾದರೂ ನೀವು ಕೊಟ್ಕೋಬೋದು. ಬೇಡಪ್ಪ ನಾವು ಒಂದೇ ಕಲರ್ ಕೊಡ್ತೀನಿ ಅಂದರೆ ಒಂದೇ ಕಲರ್ ಸಹಿತ ನೀವು ಕೊಡ್ಬೋದು. ನಾನಿಲ್ಲಿ 2D ಶೇಪ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಪಿಪ್ ಅಂತ ಆಪ್ಷನ್ ಇದೆಯಲ್ಲ, ಆ ಪಿಪ್ ಅಂತ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಅದರಲ್ಲಿ ನೀವು ಮಾಡಿದಂಥ, ನೀವೀಗ ಯಾವ ಒಂದು ವಿಡಿಯೋಕ್ಕೆ ತಮ್ನೀಲ್ ಕ್ರಿಯೇಟ್ ಮಾಡ್ತಿದ್ದಾರಲ್ಲ, ಆ ಒಂದು ವಿಡಿಯೋದ ಪಿಕ್ಚರ್ ಇರಬೇಕು. ಆ ಪಿಕ್ಚರ್ನ ನೀವು ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಆ 2D ಬ್ಯಾಕ್ಗ್ರೌಂಡ್ ಇರುತ್ತಲ್ಲ ಅದ್ರ ಮೇಲೆ ನೀವು ಅಟ್ಯಾಚ್ ಮಾಡ್ಕೋಬೋದು.
ನಿಮಗೆ ಬೇಕಾದ ರೀತಿ ನೀವು ಪಿಕ್ಚರ್ನ ಅಡ್ಜಸ್ಟ್ ಮಾಡ್ಕೋಬೋದು. ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಪಿಕ್ಚರ್ಸ್ನ ಸಹಿತ ಹಾಕ್ಬೋದು. ನೆಕ್ಸ್ಟ್ ಆ ಪಿಕ್ಚರ್ ಮೇಲೆ ನಿಮಗೆ ಬೇಕಾದಂತಹ ಮಾಹಿತಿಯನ್ನು ಬರಿಬೋದು. ನಾನಿಲ್ಲಿ ಜುಣ್ಕಾದ ಒಂದು ಪಿಕ್ಚರ್ನ ತೊಗೊಂಡಿದ್ದೆ. ಅದ್ರ ಮೇಲೆ ನಾನು ಅದು ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಡಿಶ್ಶು, ಹಾಗಾಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಹೇಳಿ ಬರೆದೆ. ನಿಮ್ಮ ವಿಡಿಯೋ ರಿಲೇಟೆಡ್ ನೀವೇನಾದರೂ ಬರಿಬೋದು, ಪಿಕ್ಚರ್ ಹಾಕ್ಬೋದು, ಕೇವಲ ನೀವು ರೈಟಿಂಗ್ನಲ್ಲಾದರೂ ಬರಿಬೋದು, ಕಲರ್ ಚೇಂಜ್ ಮಾಡ್ಬೋದು. ಒಟ್ಟು ನಿಮ್ಮ ವಿಡಿಯೋ ರಿಲೇಟೆಡ್ ಆಗಿ ಆ ಒಂದು ಮೇನ್ ಪೇಜ್ ತುಂಬ ಅಟ್ರಾಕ್ಷನ್ ಆಗಿ ಕಾಣೋ ರೀತಿಯಲ್ಲಿ ಈ ರೀತಿಯಾಗಿ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಬೋದು. ಕೇವಲ ಒಂದೇ ಪಿಕ್ಚರ್ನ ಅಷ್ಟೇ ಅಲ್ಲದೆ 2 ಅಥವಾ 2, 3, 4, 5 ನಿಮಗೆ ಎಷ್ಟು ಬೇಕೋ ಅಷ್ಟು ಪಿಕ್ಚರ್ನ ನೀವು ಆ ಒಂದು ಪಿಪ್ ಆಪ್ಷನ್ ಇದೆಯಲ್ಲ ಅದನ್ನು ಆಪ್ಷನ್ ಯೂಸ್ ಮಾಡಿಕೊಂಡು ಒಂದಕ್ಕೊಂದು ಅಡ್ಜಸ್ಟ್ ಮಾಡಿಕೊಂಡು ಆ ಒಂದು ಬ್ಲ್ಯಾಂಕ್ ಪೇಜ್ ಮೇಲೆ ಅಟ್ಯಾಚ್ ಮಾಡ್ಕೋಬೋದು, ಕಲರ್ ಚೇಂಜ್ ಮಾಡ್ಬೋದು. ಅದಷ್ಟೇ ಅಲ್ಲದೆ ನೀವು ಒಂದು ಟೆಕ್ಸ್ಟ್ ಬರಿತಾ ಇದ್ರಲ್ಲ ಆ ಟೆಕ್ಸ್ಟ್ನ ಕಲರ್ ಸಹಿತ ಚೇಂಜ್ ಮಾಡೋದು, ಅದರ ಫಾಂಟ್ ಸೈಜು, ರೌಂಡು, ಸರ್ಕಲ್ಲು, ಅದು ನಿಮಗೆ ಯಾವ ರೀತಿಯಾಗಿ ಬೇಕು, ಅಂಡರ್ಲೈನ್ ಬೇಕಂದ್ರೆ ಅಂಡರ್ಲೈನ್ ಹಾಕೋಬೋದು, ದಪ್ಪ ಅಕ್ಷರದಲ್ಲಿ ಬೇಕಂದ್ರೆ ದಪ್ಪ ಅಕ್ಷರದಲ್ಲಿ ಎಲ್ಲ ರೀತಿಯಾದಂಥ ಸಿಂಬಲ್ ಸಹಿತ ನೀವು ಯೂಸ್ ಮಾಡಿಕೊಂಡು ಈ ಒಂದು ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಬೋದು. ಈ ರೀತಿಯಾಗಿ ನಾವು ಇನ್ಶಾರ್ಟ್ ಆ್ಯಪ್ನಲ್ಲಿ ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಬೋದು. ಥಂಬ್ನೇಲ್ನ ಕ್ರಿಯೇಟ್ ಮಾಡೋದು ಮುಗಿದಾದ್ಮೇಲೆ ಮೇಲ್ಗಡೆ ಎಕ್ಸ್ಪೋರ್ಟ್ ಅಂತ ಒಂದು ಬರೆದಿದ್ದಾರಲ್ಲ ಅಕ್ಷರದಲ್ಲಿ, ಆ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ ಅಂದರೆ ಏನಾಗುತ್ತಪ್ಪ ಅಂದ್ರೆ ನೀವು ತಯಾರಿಸಿದಂಥ ಥಂಬ್ನೇಲು ನಿಮ್ಮ ಒಂದು ಡಿವೈಸ್ ಒಳಗೆ ಸೇವ್ ಆಗುತ್ತೆ. ನೀವು ಅದನ್ನು ನಿಮ್ಮ ಗ್ಯಾಲರಿಯಲ್ಲಿ ಹೋಗಿ ನೋಡ್ಕೋಬಹುದು. ಫ್ರೆಂಡ್ಸ್, ಎಲ್ರಿಗೂ ಅರ್ಥ ಆಯ್ತಲ್ಲ ಥಂಬ್ನೇಲ್ ಹೇಗೆ ಕ್ರಿಯೇಟ್ ಮಾಡ್ಕೋಬೋದು ಅಂತ. ಎಲ್ರಿಗೂ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಥಂಬ್ನೇಲ್ನ ಕ್ರಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟು. ವಿಡಿಯೋಗೆ ಮಾತ್ರ ಥಂಬ್ನೇಲ್ನ ನೀವು ಕ್ರಿಯೇಟ್ ಮಾಡಬಹುದು, ಶಾರ್ಟ್ಸ್ಗೆ ಥಂಬ್ನೇಲ್ನ ಹಾಕೋ ಅವಶ್ಯಕತೆ ಇರೋಂಗಿಲ್ಲ. ಈ ಥಂಬ್ನೇಲ್ನ ಕ್ರಿಯೇಟ್ ಮಾಡೋದ್ರಿಂದ ವ್ಯೂಸ್ ಜಾಸ್ತಿ ಆಗುತ್ತೆ, ಆಡಿಯನ್ಸ್ ಜಾಸ್ತಿ ಆಗ್ತಾರೆ, ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ, ನಿಮ್ಮ ವಾಚಿಂಗ್ ಅವರ್ ಸಹಿತ ಜಾಸ್ತಿ ಆಗುತ್ತೆ. ಎಲ್ರಿಗೂ ನನ್ನ ಈ ಒಂದು ಥಂಬ್ನೇಲ್ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತಿದ್ದೀನಿ. ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಲ್ಲ ಅವ್ರಿಗೆ ಈ ಒಂದು ವಿಡಿಯೋ ತುಂಬ ಅನುಕೂಲನೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆ ತನಕ ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿಯಾದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.